ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಶು. ಸೊ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೇನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇವತ್ತು ದೋಸೆ ಹಿಟ್ಟೆಲ್ಲ ರುಬ್ಬಿ ಎಲ್ಲ ಬೆಳಗ್ಗೆಗೆ ತಿಂಡಿಗೆ ದೋಸೆ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಎಲ್ಲ ರುಬ್ಬೆಲ್ಲ ಇಕ್ಕಾದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಅವಾಗವಾಗ ನಾನು ತೊಳ್ಕೊಬಿಡ್ತೀನಿ. ಸೊ ನಾನು ಪಾಪು ಇರೋದ್ರಿಂದ ಪಾತ್ರೆಗಳನ್ನ ಅವಾಗವಾಗ ನಾನು ತೊಳ್ಕೊಬಿಡ್ತೀನಿ. ಯಾಕೆ ಅಂದರೆ ಎಲ್ಲನೂ ಒಟ್ಟಿಗೆ ನಾನು ತೊಳೆಯೋಕ್ಕಾಗಲ್ಲ. ಅದಕ್ಕೆ ಈಗೆಲ್ಲ ಪಾತ್ರೆ ತೊಳ್ಕೊಂಡು ಸ್ವಲ್ಪ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅದೆಲ್ಲ ಇದು ಮಾಡಿದ್ದೆ ಅಲ್ವಾ, ಎಲ್ಲ ಅಲ್ಲಲ್ಲೇ ಇತ್ತು. ನನ್ನ ಮಗಳಿಗೆ ಎಲ್ಲ ಕೊಡ್ತಿದ್ದೆ, ಏನೇನು ಬೇಕು ಎಲ್ಲ ಫ್ರಿಜ್ ಒಳಗೆ ಇಕ್ಕು ಅಂತ. ನನ್ನ ಮಗಳು ಒಂದೊಂದೇ ಕೊಡ್ತಿದ್ದೆ, ಫ್ರಿಜ್ ಒಳಗೆ ಇಕ್ಕು ಅಂತ ಎಲ್ಲ ಎತ್ತಿಕ್ತಾಯಿದ್ಲು. ನಾನೆಲ್ಲ ಅವಾಗವಾಗ ಪಾತ್ರೆ ತೊಳ್ಕೊಬಿಡ್ತೀನಿ. ಒಂದೇ ಸಲ ಎಲ್ಲನೂ ತೊಳೆಯೋಕ್ಕಲ್ಲ, ಪಾಪು ಅಳ್ತಾ ಇರ್ತಾನೆ. ಅದಕ್ಕೋಸ್ಕರ ಸ್ವಲ್ಪನೇ ತೊಳ್ಕೊಬಿಡ್ತೀನಿ. ಸ್ವಲ್ಪ ಕುಕ್ಕರ್ ವಿಶಿಲ ಆರ್ತೈತೆ ಅಷ್ಟೇ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿದ್ದೀನಿ. ರಘು ಇವಾಗ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಏನಾರು ಒಂದು ಇರಲೇಬೇಕು. ಸೊ ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಒರೆಸಿ ಬೆಳಗ್ಗೆ ದೋಸೆಗೆಲ್ಲ ರುಬ್ಬಿಕ್ಕಿ ಹಾಗೆಯೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಬಜ್ಜಿ ಮಾಡಬೇಕು. ರಘು ಬಂದಿದ್ದಾರೆ. ದಪ್ಪಮೆಣ್ಸಿನ್ಕಾಯಿ ಬಜ್ಜಿ ಮಾಡಿಬಿಟ್ಟು ಇವಾಗ ಕೊಡಬೇಕು. ನನ್ನ ಮಗಳು ಹಸಿಟ್ಟು ಕೊಡು ಅಂತ ಇದ್ದಾಳೆ. ಸೊ ಇವಾಗ ಒಂದು ಬಜ್ಜಿ ಮಾಡೋಕ್ಕೆ ಒಂದು ಬೋಸಿ ತೊಗೊಂಡಿದ್ದೀನಿ ಪಾತ್ರೆ. ಈಗ ಅದಕ್ಕೆ ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು, ಅದಕ್ಕೆ ಅದರೊಳಗೆ ಹಾಕ್ತಾಯಿದ್ದೆ. ಈಗ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿ, ನಾನು ಇನ್ನೂ ರಘು ಬಂದಿರಲ್ಲ ಅದಕ್ಕೋಸ್ಕರ ಎಲ್ಲ ಹಾಕಿ ಹಂಗೆ ಮಾಡಿಕೊಂಡಿದ್ದೆ. ಸೊ ನಾನೀಗ ದಪ್ಪಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ, ಅದನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ದಪ್ಪಗೆ ಉದ್ದುದ್ದಕ್ಕೆ ದೊಡ್ಡದಾಗಿ ಕಟ್ ಮಾಡಬೇಕು. ಯಾಕೆಂದರೆ ಬಜ್ಜಿ ಬೇಯಿಸಾದ್ಮೇಲೆ ಅದರೊಳಗೆ ಸ್ವಲ್ಪ ಈರುಳ್ಳಿ ಹಾಗೆ ತುರಿದಿರೋಂಥ ಇದು ಕ್ಯಾರೆಟ್ ಇರುತ್ತಲ್ಲ, ಕ್ಯಾರೆಟ್ನ ನಾವು ತುರ್ಕೋಬೇಕು. ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು. ಹಾಗೆ ಒಂದು ಬಟ್ಲಿಗೆ ಮೆಣಸು, ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿನ ಹಾಕ್ಕೋಬೇಕು. ಬಜ್ಜಿ ಬೇಯಿಸಾದ್ಮೇಲೆ ಅದರೊಳಗೆ ಕುಯ್ದುಬಿಟ್ಟು ಕ್ಯಾರೆಟು, ಈರುಳ್ಳಿ, ಉಪ್ಪು, ಮೆಣಸು ಹಾಕಿರ್ತೀವಲ್ಲ ಅದನ್ನು ಹಾಕೊಂಡು ತಿಂದರೆ ಒಳ್ಳೆ ಬಜ್ಜಿ ಸೂಪರ್ ಟೇಸ್ಟ್ ಇರುತ್ತೆ. ಆ ಥರ ಮಾಡಬೇಕು ಅಂತ ದಪ್ಪಗೆ ನಾನು ಕುಯ್ಕೋತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡೋದ್ರಿಂದ ಒಂದೊಂದು ಬಜ್ಜಿ 5-5 ರೂಪಾಯಿ ಕೇಳ್ತಾರೆ ಹೊರಗಡೆ. ಅದ್ರ ಬದಲು ನಾವೇ ಮನೇಲೇ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಹೋಯ್ತು ಎಲ್ಲ ಮಾಡೋಷ್ಟರಲ್ಲಿ. ನನ್ನ ಮಗನಿಗೆ ಸ್ವಲ್ಪ ಹಿಟ್ಟು ಮಾಡ್ತಾಯಿದ್ದೆ. ಅವನು ಹೊಟ್ಟೆ ಹಸಿತೈತಲ್ವ, ಅದಕ್ಕೋಸ್ಕರ ಸ್ವಲ್ಪ ರಾಗಿ ಸರಿನೇ ಮಾಡ್ತಾಯಿದ್ದೀನಿ. ಬೇರೆ ಮೊಳಕೆ ಕಾಳುಗಳು ನಾವೇನೂ ಹಾಕಿಲ್ಲ. ಸೊ ಒಬ್ಬೊಬ್ಬರಿಗೆ ಹೊಟ್ಟೆ ಹಿಡ್ಕೊಳ್ಳುತ್ತೆ, ಒಬ್ಬೊಬ್ಬರಿಗೆ ಸೆಟ್ಟಾಗುತ್ತೆ. ಅದಕ್ಕೋಸ್ಕರ ರಘು ಇವಾಗ ತಾನೇ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಅವ್ರ ಮಗ ಅಪ್ಪ ನಾನು ಬರ್ತೀನಿ ಅಂತ ಈಚ್ಕೊಂಡು ಬರ್ತಾಯಿದ್ದಾನೆ. ಎಲ್ಲ ಮಾತಾಡ್ತಾಯಿದ್ರು. ಹಂಗೆ ನನ್ನ ಮಗಳು ಊಟ ಮಾಡಿಸ್ತಾಯಿದ್ರು. ಸೊ ಇವಾಗ ನಾನು ಬಜ್ಜಿ ಮಾಡ್ತಾಯಿದ್ದೆ, ವೀಡಿಯೋ ಮಾಡ್ಕೊತಾಯಿದ್ದೆ. ರಘು ಬಜ್ಜಿ ಮಾಡ್ತಾಯಿದ್ದಾರೆ. ನಾನು ಬೇಯಿಸ್ತೀನಿ, ನೋಡು ನಾನು ಹೆಂಗೆ ಬೇಯಿಸ್ಕೊಡ್ತೀನಿ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತಾಯಿದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಶು. ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ಅದೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ಹೊರಗಡೆ ಕೆಲಸ ಇದೆ, ಸ್ವಲ್ಪ ಕೆಲಸ ಮುಗಿಸ್ಬೇಕು. ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಇವಾಗ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ಶುಕ್ರವಾರ ಪೂಜೆ ಇತ್ತು. ಶುಕ್ರವಾರ ಪೂಜೆ ಎಲ್ಲ ಮಾಡಿ ರಘು ಇವತ್ತು ಮನೇಲೇ ಇದ್ದರು. ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇತ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಮ್ಮ ಸೈಟ್ ನೋಡ್ತಾಯಿದ್ವಿ, ಅವತ್ತು ಪೂಜೆ ಮಾಡಿದ್ದು, ಅದಕ್ಕೋಸ್ಕರ ಅಲ್ಲಿ ನೋಡು ಅಂತ ಇದ್ರು ಅವರು. ಸೊ ಈಗ ಬ್ಯಾಂಕಿಗೆ ಬಂದಿದ್ದೀವಿ. ಬ್ಯಾಂಕಲ್ಲಿ ಸ್ವಲ್ಪ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಅದೇನೋ KYC ಕಂಪ್ಲೀಟ್ ಮಾಡಿ ಅಂತ ಮೆಸೇಜ್ ಕಳ್ಸೋದಕ್ಕೋಸ್ಕರ ಅದನ್ನ ಬ್ಯಾಂಕ್ ಕೆಲಸಕ್ಕೆ ಬಂದಿದ್ದರು. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಂಗನವಾಡಿಗೆ ಬಂದ್ವಿ. ಅಂಗನವಾಡಿ ಮಕ್ಕಳೆಲ್ಲ ಊಟ ಮಾಡ್ತಿದ್ರು. ಸ್ವಲ್ಪ ಫುಡ್ ಇಸ್ಕೋಬೇಕಿತ್ತು ನನ್ನ ಮಗಂದು. ಅದೆಲ್ಲ ಇಸ್ಕೊಂಡು ಫುಡ್ ಇಸ್ಕೊಂಡು ಸೊ ಇವಾಗ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋದಾದ್ಮೇಲೆ ನಮ್ಮ ಭಾವ ಹೊಸ ಗಾಡಿ ತಗೊಂಡಿದ್ದು. ಸೊ ಅದಕ್ಕೆ ಶೋರೂಮ್ಗೆ ಹೋಗಿ ಅಶೋಕ ಲೇಲ್ಯಾಂಡಲ್ಲಿ ಬಡ ದೋಸ್ತ ಅಂತ ಒಂದು ಗೂಡ್ಸ್ ಗಾಡಿ ತಗೊಂಡಿದ್ದಾರೆ. ಸೊ ಅಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಹಾಗೆ ಶೋರೂಮಲ್ಲಿ ಒಂದು ಸಲ ಹಾಗೆ ಉದ್ಭವ ಗಣಪತಿ ಅಂತ ನಮ್ಮ ಹಾಸನಲ್ಲಿದ್ದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಸೊ ಹೊಸದು ಗಾಡಿ ತಗೊಂಡಿದ್ದಾರೆ ಗೂಡ್ಸ್ ಗಾಡಿನ. ಅವರು ಸ್ವಲ್ಪ ಸ್ಟ್ರೀಟಾಗಿ ಓಡಿಸ್ತಾಯಿದ್ದು, ಅದಕ್ಕೋಸ್ಕರ ಅದಕ್ಕೆ ರಘು ಹೋಗಿದ್ರು ಅವ್ರ ಜೊತೆ. ಗಾಡಿಗೆಲ್ಲ ಪೂಜೆ ಮಾಡಿ
ಈಗ ಅವ್ರ ಫ್ರೆಂಡ್ ಎಲ್ಲ ಬಂದಿರೋ ಸ್ವಲ್ಪ ಗಾಡಿಗೆ ಪೂಜೆ ಮಾಡಿಬಿಟ್ಟು ತಗೊಂಡು ಅವ್ರ ಗಾಡಿ ತಗೊಂಡು ಮನೆಗೆ ಬರೋಷ್ಟರಲ್ಲಿ ಸಂಜೆ 6 ಗಂಟೆ ಆಗೋಗಿದೆ. ಮಧ್ಯಾಹ್ನ 2 ಗಂಟೆಗೆ ಹೋದವ್ರು ಇವಾಗ 6 ಗಂಟೆಗೆ ಬಂದಿದ್ದಾರೆ. ಊಟನೂ ಸಹ ಮಾಡಿರಲಿಲ್ಲ. ಮನೆಗೆ ಬಂದೆ ಭಾವ ರಘು ಈಗ ಊಟ ಮಾಡ್ತಾಯಿದ್ದಾರೆ. ಪಾಪನ ಎತ್ಕೊಂಡಿದ್ದಾರೆ ಅವರು. ಸೊ ಈಗ ಮನೆಗೆಲ್ಲ ಹೊರಟಿ ಬಂದಾದ್ಮೇಲೆ ನೆಕ್ಸ್ಟ್ ಈಗ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀವಿ, ಚಂದ್ರಪಟ್ಟಣ ಹತ್ರ. ಇದು ನಮ್ಮ ಅಕ್ಕನೂರು, ಚಂದ್ರಪಟ್ಟಣ ಹತ್ರ ಬ್ಯಾಡ್ರಳ್ಳಿ ಅಂತ. ನಾಲ್ಕ ಬಟ್ಟೆ ಹೋಗಿತ್ತಿಲ್ಲ, ನನ್ನ ಮಗಳು ಆಟ ಆಡ್ತಾವಳೆ. ಹಳ್ಳಿ ಕಡೆ ಒಂಥರ ಬಂದ್ರೇ ಒಂಥರ ಚೆಂದ ಅಲ್ವಾ, ಚೆನ್ನಾಗಿರುತ್ತೆ ಅದ್ರ ವಾತಾವರಣ. ಸೊ ಚಿಕನ್ನು ಕಳ್ಗೋಜು ಎಲ್ಲ ಮಾಡಿದರು. ಸೊ ಇವತ್ತು ಊಟ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಊರಿಗೆ. ಸೊ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ, ಹಾಸನ್ಗೆ, ನಮ್ಮ ಅಕ್ಕನ ಮನೆಯಿಂದ. ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಾಯ್ ಮಾಡ್ತಾಯಿದ್ದಾರೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.